एवं सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि शिक्षावल्ली। ॐ शन्नो मित्रः शं वरुणः शन्नो भवत्वर्यमा शन्द इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान्नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ॐ सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीसाक्षिणम् वेदान्तोपनिविष्टबोधविषयं प्रत्यक्तया योगिनां भक्त्या तं प्रणिपत्य वेदशिरसो वक्ष्यामि सद्वार्तिकम्। यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुता परवशश्चक्रे हितं दुःखिनाम्। यद्वाणीकुलिशावरुग्णमतयः पेतुर्दिशस्तार्किकाः भक्त्या पूज्यतमं प्रणम्यतमहं तद्भाष्यनीतौ यते। ಕೃಷ್ಣ ಯಜುರ್ವೇದದ ತೈತ್ತಿರಿಯೋಪನಿಷತ್ತಿನ ಮೊಟ್ಟ ಮೊದಲನೆಯವಲ್ಲಿ ಶಿಕ್ಷಾವಲ್ಲಿ, ಅದರಲ್ಲಿ 11ನೆಯ ಅನುವಾಕ. 11ನೆಯದು ಇದು ಕೊನೆಯ ಅನುವಾಕ. ಇನ್ನೊಂದು ಶಾಂತಿ ಮಂತ್ರ, ಉಪಸಂಹಾರ ರೂಪವಾದ ಮಂತ್ರ, ಅದನ್ನು ಸೇರಿಸ್ಕೊಂಡ್ರೆ 12 ಆಗುತ್ತೆ. ಈ ಒಂದು ತತ್ವದ ವಿಚಾರವಾಗಿ ನೋಡೋಕ್ವಾಗ ಇದು ಶಾಂತಿ ಮಂತ್ರ ಕೊನೆಯ ಮಂತ್ರ ಇರಲಿ. 11ನೆಯ ಅನುವಾಕ. ಒಂದು ಸಾರಿ ಆ ಒಂದು ಪೂರ್ಣ ಅನುವಾಕವನ್ನು ಪಾರಾಯಣ ಮಾಡಿಬಿಟ್ಟು ನಂತರ ಈ ಒಂದು ಭಾಷ್ಯ ಭಾಗ ಅರ್ಧ ಆಗಿದೆ, ಅದನ್ನು ಮುಂದುವರಿಸೋಣ. ಓಂ ವೇದಮನೋಚ್ಚಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ. ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ
ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ. ಏಕೆ ಚಾಸ್ಮಶ್ರೇಯಾಂಸೋ ಬ್ರಾಹ್ಮಣಾಃ ತೇಷಾಂ ಸ್ವಯಾತನೇನ ಪ್ರಶ್ವಸಿತವ್ಯಂ. ಶ್ರದ್ಧಯಾ ಧ್ಯೇಯಂ ಅಶ್ರದ್ಧಯಾ ಧ್ಯೇಯಂ. ಶ್ರಿಯಾ ಧ್ಯೇಯಂ ಕ್ರಿಯಾ ಧ್ಯೇಯಂ ಧಿಯಾ ಧ್ಯೇಯಂ ಸಂವಿದಾ ಧ್ಯೇಯಂ. ಅಥ ಯದಿ ತೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಏತತ್ರ ಬ್ರಾಹ್ಮಣಾಃ ಸಂಮರ್ಷಿಣಃ ಯುಕ್ತ ಆಯುಕ್ತ ಅಲೋಕ್ಷ ಧರ್ಮಕಾಮಾ ಸ್ಯುಃ. ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ. ಅಥಾಭ್ಯಾಖ್ಯಾತೇಷು ಏತತ್ರ ಬ್ರಾಹ್ಮಣಾಃ ಸಂಮರ್ಷಿಣಃ ಯುಕ್ತ ಆಯುಕ್ತಾಃ ಅಲೋಕ್ಷ ಧರ್ಮಕಾಮಾ ಸ್ಯುಃ. ಯಥಾ ತೇ ತೇಷು ವರ್ತೇರನ್ ತಥಾ ತೇಷು ವರ್ತೇಥಾಃ. ಏಷ ಆದೇಶಃ ಏಷ ಉಪದೇಶಃ ಏಷಾ ವೇದೋಪನಿಷತ್ ಏತದನುಶಾಸನಂ. ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ. ಇತಿ ಏಕಾದಶೋನುವಾಕಃ. ಓಂ ಶಾಂತಿ ಶಾಂತಿ ಶಾಂತಿ. ಇದರಲ್ಲಿ ಕೊಂಚ ಭಾಗ ಆಗಿತ್ತು. ಈಗ 66ನೇ ಭಾಷ್ಯ ಭಾಗವನ್ನು ನೋಡೋಣ. ಇದಕ್ಕೆ ಸಂಬಂಧ ಏನು ನೋಡಿ. ಮಾತೃದೇವೋಭವ ಪಿತೃದೇವೋಭವ ಅಲ್ಲಿಂದ ಹಿಡಿದು ಶ್ರದ್ಧೆಯ ದೇಯಂ ಅಶ್ರದ್ಧೆಯ ದೇವ ಅದೇ ಮುಂದೆ ಇದೆಯಲ್ಲ, ಅಲ್ಲಿಯವರೆಗೂ ಕೂಡ ಯಾವ ಯಾವ ಒಂದು ವಿಧಾನವನ್ನ ಏನು ನೋಡಿ, ಇಂತಹವನು ಈ ಒಂದು ವಿಧಾನವನ್ನ ಆಚರಿಸಲೇಬೇಕು ಅಂತ ನಿಯಮಿಸಿ ಒಂದು ಏನವನ್ನು ವಿಧಿಯನ್ನು ಹೇಳಿದ್ದರೋ ಅದು ಇಲ್ಲಿಯವರೆಗೆ ಹೇಳಿದ್ರು. ಮಾತೃದೇವೋಭವ ಅಂದರು, ಪಿತೃದೇವೋಭವ ಅಂದರು. ಮತ್ತೆ ದೊಡ್ಡವರ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕಪ್ಪ ನೀನು ಅಂತ ಹೇಳಿದ್ರು. ಅವರ ಪಕ್ಕದಲ್ಲಿ ಕೂತ್ಕೊಂಡು ಏನು ಮಾಡಬೇಕು, ನೀನು ಗಟ್ಟಿಯಾಗಿ ಉಸಿರನ್ನು ಆಡದೆ ಅವರ ಹೇಳುವುದನ್ನು ಕೇಳ್ತಾ ಇರಬೇಕು ಅಷ್ಟೇ. ನೀನು ಅಧಿಕ ಪ್ರಸಂಗಿತನ ಮಾಡಿಬಿಟ್ಟು ಅವ್ರು ಹೇಳೋಕ್ಕಿಂತ ಮುಂಚೆ ನಿನಗೇನೋ ಗೊತ್ತಿಲ್ಲ ಬಿತ್ತಿಲ್ಲ ಅದನ್ನು ಹೇಳಬೇಕು. ಅವೆಲ್ಲ ಅಧಿಕ ಪ್ರಸಂಗಿತನ ಮಾಡಬಾರದು. ಒಂದರ್ಥ. ಇನ್ನೊಂದರ್ಥ, ಅವರಿಗೆ ಅವರು ಬಂದ ತಕ್ಷಣ ಅವರಿಗೆ ಆಯಾಸವನ್ನು ಪರಿಹಾರ ಮಾಡಿ ಅವರಿಗೆ ಉಚಿತವಾದ ಆಸನವನ್ನು, ನೀರನ್ನು ಕೊಟ್ಟು, ಅರ್ಘ್ಯ ಪಾದ್ಯಾಯವನ್ನು ಕೊಟ್ಟು, ಆಸನವನ್ನು ಕೊಟ್ಟು ಕೂರಿಸಿ ಅವರಿಗೆ ಗಾಳಿ ಹಾಕಿ ಅವರ ಒಂದು ಆಯಾಸವನ್ನು ಕಡಿಮೆ ಮಾಡಿ ಏನು ಮಾಡಬೇಕು, ಅವರು ಶಾಂತ ಚಿತ್ತರಾದ ಮೇಲೆ ಅವರಿಂದ ನೀನು ಉಪದೇಶವನ್ನು ಪಡೆದುಕೊಳ್ಳಬೇಕು. ಹೀಗೆ ಈ ಒಂದು ವರ್ತನೆಗಳಿದೆಯಲ್ಲ, ಈ ವಿಧಾನ ಮಾಡಿದ್ದಾರಲ್ಲ, ಇದು ಇಷ್ಟಾಯಿತು. ಇಷ್ಟದ ನಾವು ನೋಡಿದ್ವಿ. ಈಗ ಮುಂದಿನದು ಹೇಳ್ತಾ ಇದ್ದಾರೆ. ಏನು ಆಯಿತು ನೋಡಿ, 66ನೇ ಭಾಷೆ ಭಾಗ ನೋಡೋಣ. ಅಥ ಏವಂ ವರ್ತಮಾನಸ್ಯ ಯದಿ ಕದಾಚಿತ್ ತೇ ತವ ಶ್ರೌತೆ ಸ್ಮಾರ್ತೆ ವಾ ಕರ್ಮಣಿ ವೃತ್ತೇ ವಾ ಆಚಾರ ಲಕ್ಷಣೆ ವಿಚಿಕಿತ್ಸಾ ಸಂಶಯ ಸ್ಯಾತ್ ಚೇತ್. ಆಯಿತು, ಇಷ್ಟನ್ನೆಲ್ಲ ಮಾಡ್ದ. ಏನು ಆ ಮಾತೃದೇವೋಭವ ಇಂದ ಹಿಡಿದು ಶ್ರದ್ಧೆಯಾದಯಂ ಅಶ್ರದ್ಧೆಯಾದಯಂ ಹೃದಯಾದಯಂ ಭಿಯಾದಯಂ ಎಲ್ಲ ಇದು. ಆಚಾರ್ಯರು ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ, ಎದುರುಗಡೆ ಇದ್ದಾರೆ, ಅವ್ರ ಪಕ್ಕ ಅವರು ಉಸಿರಾಟವನ್ನು ಮಾಡ್ತಾ ಇಲ್ಲ. ಇವನು ಬಹಳ ವಿನಯದಿಂದ ಅವ್ರ ಮುಂದೆ ಹೀಗಿರ್ತಕ್ಕಂಥ ಇವನಿಗೆ ಯಾರು ಅವನು ಜಿಜ್ಞಾಸು ಅಂತ ಇಟ್ಕೊಳ್ಳಿ.
ಸಾಧಕ ಅಂತ ಇಟ್ಕೊಡ್ರಿ, ಈಗ ಸಾಧಕ ಅಂತ ಅವನಿಗೆ ಏನಾದರೂ ಕೂಡ ಅವನಿಗೆ ಕರ್ಮ ಹೇಳಿದ್ರಲ್ಲ, ಈ ಒಂದು ಶ್ರೌತ ಕರ್ಮದಲ್ಲಿಯೇ ಆಗಲಿ, ಸ್ಮಾರ್ತ ಕರ್ಮದಲ್ಲಿಯೇ ಆಗಲಿ, ಅಂದರೆ ಏನು ಶ್ರೌತ ಕರ್ಮ ಅಂದರೆ ಯಾವುದು ಇರಬಹುದು, ಯಾವುದದು ದರ್ಶಪೂರ್ಣ, ಮತ್ತೆ ಈ ಸ್ಮಾರ್ತ ಕರ್ಮ ಒಂದು ಸಾಮಾನ್ಯವಾದ ಸಂಧ್ಯಾ ವಂದನ ಇರಬಹುದು, ಸ್ಮಾರ್ತ ಕರ್ಮ ಅದು. ಅದರಲ್ಲಿ ಈ ಕರ್ಮಣಿ ವೃತ್ತೆ ಅಂದರೆ ಅದು ಮಾಡುವುದರಲ್ಲಿ ಅಥವಾ ಆಚಾರ ಲಕ್ಷಣೆ, ಅದಕ್ಕೆ ಯಾವ ಯಾವ ಆಚಾರವನ್ನು ಪಾಲಿಸಬೇಕು, ಹೇಗಿರಬೇಕು, ಇಂಥ ವಿಚಾರದಲ್ಲಿ ಒಂದು ವೇಳೆ ಸಂಶಯವು ಬಂದು ಬಿಟ್ಟರೆ, ಇನ್ನು ಸಂಶಯ ಬರುತ್ತೆ, ಏನಪ್ಪ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಲ್ಲ ಬರುತ್ತೆ. ಹೀಗೆ ಬಂದಾಗ ಏನು ಮಾಡಬೇಕು, ಯೇ ತತ್ರ ತಸ್ಮಿನ್ ದೇಶೇ ಕಾಲೇ ವಾ ಬ್ರಾಹ್ಮಣ ತತ್ರ ಕರ್ಮಾದೌ ಯುಕ್ತಾ ಇದು ವ್ಯವಹಿತೆಯ ಸಂಬಂಧ ಕರ್ತವ್ಯ. ಆವಾಗ ಏನು ಮಾಡಬೇಕು ಇವನು ಅಂತಂದರೆ, ಆ ಕಾಲದಲ್ಲಿ ಆ ಗುರುಗಳು ಯಾರೋ ಬ್ರಾಹ್ಮಣ ಬಂದಿರ್ತಾನಲ್ಲ, ಅಧ್ಯಯನ ಸಂಪನ್ನ, ವಿದ್ಯಾವಿನಯ ಸಂಪನ್ನ ಬಂದಿದ್ದಾನೆ, ಅವನು ಕೂತಿದ್ದಾನೆ, ಅವನ ಒಂದು ಸನ್ನಿಧಿಯಲ್ಲಿ ಇವನು ತತ್ರ ಕರ್ಮಾದವು ಯುಕ್ತಾ, ಯುಕ್ತ ಅಂತ ಇದೆಯಲ್ಲ, ಇಲ್ಲಿಲ್ಲ, ಇಲ್ಲಿ ಏನು, ಇಲ್ಲಿ ಬರೀ ಸಂಮರ್ಶಿನ ಅಂತ ಮಾತ್ರ ಇದೆ ಅಲ್ವಾ. ಹೀಗಿರುವಾಗ ಯುಕ್ತ ಅಂತಕ್ಕಂಥದ್ದು ಮುಂದಿನ ಒಂದು ಪದದಲ್ಲಿ ಇರತಕ್ಕಂಥದ್ದು, ಮುಂದಿನ ವಾಕ್ಯದಲ್ಲಿರ್ತಕ್ಕಂಥದ್ದು. ಅಲ್ಲಿಂದ ಆ ಯುಕ್ತ ಅಂತ ಅನ್ನೋದು ಇಲ್ಲಿಗೆ ತಂದು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೇರಿಸ್ಕೊಂಡು ಆದರೆ ಹೀಗೆ ಈ ಒಂದು ಕರ್ಮದಲ್ಲಿ, ನಿಷ್ಠೆಯಲ್ಲಿ, ಎಲ್ಲದರಲ್ಲೂ ಕೂಡ ಯುಕ್ತನಾಗಿದ್ದಾನಲ್ಲ ಯಾರವನು, ಅವನು ಪ್ರಮಾಣ. ಅಂತಹ ಬ್ರಾಹ್ಮಣ ಬಂದೆ ಅವನನ್ನು ಸಂಮರ್ಶಿನ ವಿಚಾರ ಕ್ಷಮ, ಅವನು ವಿಚಾರ ಮಾಡಿ ಎಲ್ಲ ಮಾಡಿ ಅವನು ಯಾವುದು ಮಾಡಬೇಕು ಅದನ್ನು ಹೇಳ್ತಾನೆ. ಅವನ ಹತ್ತಿರ ಏನು ಮಾಡಬೇಕು, ವಿಚಾರ ಯುಕ್ತಾ ಅಭಿಯುಕ್ತಾ ಕರ್ಮ ನಿವೃತ್ತೆ ಅಂದರೆ ಕರ್ಮದಲ್ಲಿ, ಆ ಕರ್ಮದ ವಿಷಯದಲ್ಲಿ ಆಗಲಿ ಅಥವಾ ಅದರ ಆಚಾರದ ವಿಷಯದಲ್ಲಿ ಆಗಲಿ ಎಲ್ಲ ಸಂದೇಹ ಬಂದಾಗ ಏನು ಮಾಡಬೇಕು, ಇವನು ಅವನ ಹೋಗಬೇಕು. ಹೋಗ್ಬಿಟ್ಟು ಅವ್ರು ಯಾರು, ಅಪರಪ್ರಯುಕ್ತಾ, ಪರಪ್ರಯುಕ್ತ ಅಂದ್ರೇನು, ಪ್ರಯುಕ್ತಾನೇ ಪ್ರೇರೇಪಿಸಿದವರು ಅಂದರೆ ಇನ್ನೊಬ್ಬರಿಂದ ಪ್ರೇರಣೆಗೊಂಡಿರುವವನು ಅಂತ ಅರ್ಥ. ಅಪರ ಪ್ರಯುಕ್ತ ಅಂದ್ರೇನು, ಇನ್ನೊಬ್ಬರಿಂದ ಪ್ರೇರಣೆಗೊಂಡಿರದವನು. ಯಾಕೆ, ಇವನೇ ಸ್ವತಂತ್ರ. ಇಂತಹ ಯಾರವನು ಅಲೂಕ್ಷಾಹ, ಅಲೂಕ್ಷ ಅಂದರೆ ಅರೂಕ್ಷಾಹ, ರೂಕ್ಷ ಅಂದ್ರೆ ಕ್ರೂರ ಅಂತ. ಯಾರು ಈ ಕ್ರೂರ ಮತಗಳು ಅಂದರೆ ಏನು, ಅರೂಕ್ಷ ಅಂದರೆ ಅಕ್ರೂರ ಮತಗಳು, ಮತಿಗಳು. ಅಕ್ರೂರ ಮತಿಗಳು ಅಂದರೆ ಶಾಂತ ಸ್ವಭಾವದವರು. ಮತ್ತೆ ಧರ್ಮಕಾಮಾಹ ಅಂದ್ರೇನು, ಅದೃಷ್ಟಾರ್ಥಿನಃ ಅಕಾಮಹತಾಹ ಇತ್ಯೇತತ್. ಅವರಲ್ಲಿ ಇವಾಗ ಅದೃಷ್ಟಾರ್ಥಿನಃ ಅಂತಂದರು. ಅದೃಷ್ಟಾರ್ಥಿನಃ ಅಂತಂದ್ರೇನು, ಅದೃಷ್ಟಾರ್ಥಿನಃ ಅಂತಂದರೆ ಈ ಒಂದು ಯಾವ ಒಂದು ಅತ್ಯಂತ ಉಚ್ಚವಾದ ಪರಮಪದ ಇದೆಯೋ, ಈ ಮೋಕ್ಷ, ಕೈವಲ್ಯ ಮತ್ತೆ ಪರಮಗತಿ ಅಂತಕ್ಕಂಥದ್ದು, ಅದು ಅಂದರೆ ಅದನ್ನು ಬಯಸುವವನಾಗಿರಬೇಕು ಒಂದು. ಮತ್ತೆ ಏನು, ಅಕಾಮಹತಾಹ ಅಂದರೆ ಇದು ಬಯಸುವುದು ಅಂತ ಅನ್ನೋದು ಇದು ಕಾಮನೆ ಅಲ್ವೇ. ಮೋಕ್ಷವನ್ನು ಬಯಸುವುದು ಅಂತ ಅನ್ನುವುದು ಒಂದು ಕಾಮ ತಾನೇ, ಬಯಸ್ತಾನಲ್ಲ. ಮತ್ತೆ ಇಲ್ಲಿ ಅಕಾಮಹತಃ ಅಂತ ಹೇಳ್ಬಿಟ್ರಲ್ಲ, ಹಾಗಾದ್ರೆ ಬಯಸಬಾರದೆ ಅವನು. ಇಲ್ಲ, ಇಲ್ಲಿ ಅದೃಷ್ಟಾರ್ಥಿನಃ ಅಂತಂದರೆ ಯಾಕೆ, ಅದರ ಒಂದು ಪರಮಪದ ಯಾವನು ಓದ್ತಿಲ್ಲ, ಹೌದು ತಾನೆ. ಅಂತಹದ್ದು ಅದನ್ನು ಬಯಸುವವನಾಗಿ. ಮತ್ತು ಅಕಾಮಹತಾಹ ಅಂತಂದ್ರೇನು ಅಂದರೆ ಎಲ್ಲ ವಿಧವಾದ ಕಾಮ್ಯ ಕರ್ಮಗಳನ್ನು ಬಿಟ್ಟವನಾಗಿ. ಅಕಾಮಹತ, ಅಕಾಮ ಅಂದರೆ ಕಾಮ್ಯ ಕರ್ಮಗಳಲ್ಲಿ ಬಿಟ್ಟವನು ಅಂತ ಅರ್ಥ. ಮೋಕ್ಷದ ಒಂದು ಆಕಾಂಕ್ಷೆಯನ್ನು ಬಿಟ್ಟವನು ಅಂತ ಅರ್ಥ ಅಲ್ಲ. ಅದಕ್ಕೆ ಅದೃಷ್ಟಾರ್ಥಿನಃ ಅಂತ ಹಾಕಿದ್ರು. ಬರೀ ಅಕಾಮಹತಃ ಅಂತ ಹಾಕ್ಬಿಟ್ರೆ ಏನಾಗುತ್ತೆ, ಕಾಮದಿಂದ ಬಿಡಲ್ಪಟ್ಟವು ಅಂದರೆ ಅಯ್ಯೋ ಮೋಕ್ಷವನ್ನು ಬಯಸುವುದು ಅಂತ, ಅದು ಒಂದು ಕಾಮ ತಾನೇ, ಅದು ಅಷ್ಟೇ ಒಂದು ಬಯಸುವುದು ಅಂತ ಇದೆಯಲ್ಲ,
ಆದ್ದರಿಂದ ಹಾಗರ್ಥ ಮಾಡಿಕೊಳ್ಳದೇ ಇರಲಿ ಅಂದರೆ ಅದೃಷ್ಟಾರ್ಥಿನಃ ಅಂತ ಹಾಕಿ, ಅಂದರೆ ಆ ಕೈವಲ್ಯವನ್ನು ಬಯಸುವವನಾಗಿ ಮತ್ತೆ ಎಲ್ಲ ಲೌಕಿಕ ಕರ್ಮಗಳನ್ನು ಕೂಡ ಬಿಟ್ಟವನಾಗಿ ಇರಬೇಕು. ಭವೆಯು ಅವರು ಯಾರವರು? ತೇ ಬ್ರಾಹ್ಮಣ, ಅವರು ನಿಜವಾದ ಬ್ರಾಹ್ಮಣರು. ಏನು ಅವರು ಅಪರ ಪ್ರಯುಕ್ತ ಅಂದ್ರೇನು? ಸ್ವತಂತ್ರ ಪ್ರಜ್ಞೆಯುಳ್ಳವರು, ಪರತಂತ್ರ ಪ್ರಜ್ಞೆ ಅಲ್ಲ. ಯಾವನೋ ಏನೋ ಹೇಳದ ಹಾಗಲ್ಲ, ಇವರು ಸ್ವತಂತ್ರ ಪ್ರಜ್ಞೆಯುಳ್ಳವರು. ಹೇಗೆ ಬಂತೀವ್ರಿಗೆ ಸ್ವತಂತ್ರ ಪ್ರಜ್ಞಾತ್ವ? ಅಧ್ಯಯನ ಮಾಡಿದ್ದಾನೆ, ಶಾಸ್ತ್ರವನ್ನು ನೋಡಿದ್ದಾನೆ, ಓದಿದ್ದಾನೆ. ಅವರಿಗೆ ಬಂದು ಇಂತಹ ಒಂದು ಬ್ರಾಹ್ಮಣ ಇದೆಯಲ್ಲ, ಅವರಿಗೆ ಯಥಾ ಏನ ಪ್ರಕಾರ ತಸ್ಮಿನ್ ಕರ್ಮ ವೃತ್ತೇವ ವರ್ತೇರಂತ ಅಂದರೆ ಅವರು ಅಂತ ಮಹಾತ್ಮ ಇದ್ದಾನಲ್ಲ, ಇವರು ಯಾವ ರೀತಿ ಮಾಡ್ತಾರೋ ಆ ರೀತಿ ನೀನು ಮಾಡಿಬಿಡು ಅಷ್ಟೆ. ಅವರಿಂದ ಉಪದೇಶ ತಗೋ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿಬಿಡು ಅಷ್ಟೆ, ಮುಗಿದೋಯ್ತು. ಯಾಕೆ? ಅವ್ರು ಇಂಥವರವರು ಅಪರಪ್ರಯುಕ್ತ ಅಲೂಕ್ಷ ಕ್ರೂರ್ಮತೆಯ ಧರ್ಮಕಾಮ ಅದೃಷ್ಟಾರ್ಥಿನಃ ಅಕಾಮಹತಃ ಇಷ್ಟೆಲ್ಲ ಇದೆ ಅವರು. ಆದರೆ ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಿಬಿಡಯ್ಯ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ತಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಅವನೇನು ಮಾಡ್ತಾರೋ ಆ ಮಾಡಿ ಲೋಕ ಮಾಡುತ್ತೆ. ಹಾಗೆ ನೀನು ಮಾಡಿಬಿಡು ಅಷ್ಟೇ. ಯಾಕೆ ಅಂತಂದರೆ ನೋಡಿ, ಶ್ರುತಿ ಹೇಳಿದ ಹಾಗೆ ಮಾಡ್ತೀನಿ ಅಂತಂದರೆ, ಶ್ರುತಿ ಒಂಥರ ಹೇಳ್ತಾ ಇಲ್ಲ. ಒಂದೊಂದು ಶ್ರುತಿಯಲ್ಲಿ ಒಂದೊಂದು ವಿಧವಾಗಿ ಉಪಾಸನವನ್ನು ಹೇಳಿದೆ, ಕರ್ಮಗಳನ್ನು ಹೇಳಿದೆ. ಶ್ರುತಿಶ್ಚ ಭಿನ್ನ, ಶ್ರುತಿ ಭಿನ್ನ ಭಿನ್ನವಾಗಿದೆ. ಒಂದೊಂದು ಶ್ರುತಿ ಒಂದೊಂದು ಥರ ಇದೆ. ಮತ್ತೆ ಬೇಡಪ್ಪ ಶ್ರುತಿ ಹೋಗಲಿ, ಭಿನ್ನವಾಗಿದೆಯಲ್ಲ, ಸ್ಮೃತಿ ನೋಡೋಣ ಅಂದರೆ ಆ ಸ್ಮೃತಿಯೂ ಕೂಡ ಅದಕ್ಕಿಂತ ಬೇರೆಯಾಗಿಲ್ಲ, ಅದು ಕೂಡ ಭಿನ್ನ ಭಿನ್ನವಾಗಿದೆ. ಯಾಜ್ಞವಲ್ಕ್ಯ ಸ್ಮೃತಿರ್ವಂದು ಹೇಳ್ತಾರೆ, ಪರಾಶರ ಸ್ಮೃತಿರ್ವಂದು ಹೇಳ್ತಾರೆ, ಮನುಸ್ಮೃತಿರಲ್ಲಿ ಒಂದು ಹೇಳ್ತಾರೆ. ಹೀಗೆ ಭಿನ್ನ ಭಿನ್ನ. ಸ್ಮೃತಯಶ್ಚ ಭಿನ್ನ, ಶ್ರುತಿಶ್ಚ ಭಿನ್ನ, ಸ್ಮೃತಯಶ್ಚ ಭಿನ್ನ. ಏನು ಮಾಡೋದು ಇವಾಗ? ಒಬ್ಬ ನಾವು ಯಾವುದನ್ನು ನೋಡೋದು? ಹೋರಿ ಎರಡೂ ಬೇಡ, ಶ್ರುತಿ ಸ್ಮೃತಿ ಎರಡೂ ಬೇಡ. ಯಾರು? ಋಷಿಗಳು. ಋಷಿಗಳು ಯಾರು? ಅವರು ದ್ರಷ್ಟಾರರು, ಮಂತ್ರ ದ್ರಷ್ಟಾರರು. ಅವ್ರನ್ನ ಕೇಳ್ಬಿಡೋಣ ಅಂತಂದರೆ ಅಯ್ಯಯ್ಯೋ, ಅವರು ಒಂದು ಥರ ಹೇಳೋದಿಲ್ಲ. ಒಂದು ಋಷಿಯನ್ನು ನಾವು ಪ್ರಮಾಣ ಅಂತ ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಯಾಕೆ? ಯಾಜ್ಞವಲ್ಕ್ಯರು ಒಂಥರ ಹೇಳ್ತಾರೆ, ವಸಿಷ್ಠರು ಒಂಥರ ಹೇಳ್ತಾರೆ, ವಿಶ್ವಾಮಿತ್ರರು ಒಂಥರ ಹೇಳ್ತಾರೆ, ವಾಮದೇವ ಒಂಥರ ಹೇಳ್ತಾರೆ. ಯಾರು ಅಂದ್ರೇನಾಯಿತು? ಶ್ರುತಿಶ್ಚ ಭಿನ್ನ, ಸ್ಮೃತಯಶ್ಚ ಭಿನ್ನ, ನೈಕೋ ಋಷಿರ್ ಯಸ್ಯ ವಚಃ ಪ್ರಮಾಣಂ. ಇಂತಹ ಋಷಿಯ ಇದು ಪ್ರಮಾಣ ಅಂತ ಹೇಳ್ತಕ್ಕಂಥ ಒಬ್ಬ ಋಷಿ ಸಿಕ್ಕದ ನಮಗೆ. ಯಾಕೆ? ಅವನು ಬೇರೆ ಪ್ರಮಾಣ ಆಯಿತು, ಇವನು ಬೇರೆ, ಇವನು ಬೇರೆ, ಅವನು ಭಿನ್ನ ಭಿನ್ನ. ಮತ್ತು ಏನು ಮಾಡೋದು ನಾವು? ಯಾವುದನ್ನು ಅನುಸರಣೆ ಮಾಡಬೇಕು ನಾವು ಅಂತಂದರೆ ಏನು ಮಾಡಬೇಕಾಗಿಲ್ಲಪ್ಪ. ನೀನು ಇಲ್ಲಿ ಹೇಳಿದ್ದಾರಲ್ಲ ಅದನ್ನೇ ಇಲ್ಲಿ ಹೇಳಿದ್ದು. ಮಹಾಜನೋ ಏನ ಗತಸ್ಸ ಪಂಥ. ಮಹಾಜನಗಳು ಯಾರು? ಅಧ್ಯಯನ ಸಂಪನ್ನರು, ಬ್ರಾಹ್ಮಣರು. ಇಲ್ಲಿ ಬ್ರಾಹ್ಮಣರು ಅಂದರೆ ಜಾತಿ ಬ್ರಾಹ್ಮಣರು ಅಂತಲ್ಲ, ಬ್ರಾಹ್ಮಣ್ಯವನ್ನು ಉಳ್ಳವರು. ಅವರು ಯಾವ ರೀತಿ ಯಾವ ಪ್ರಕಾರ ಮಾಡ್ತಾರೋ ಆ ರೀತಿ ನೀನು ಮಾಡಬೇಡಯ್ಯ. ಶ್ರುತಿನೂ ಬೇಡ, ಸ್ಮೃತಿನೂ ಬೇಡ, ಋಷಿನೂ ಬೇಡ, ಯಾವುದೂ ಬೇಡ. ಇಲ್ಲೂ ಅದೇ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥದ್ದು. ಇರಲಿ, ಮುಂದೆ ನೋಡೋಣ ಇವಾಗ. ಅಥ ಅಭ್ಯಾಖ್ಯಾತೇಷು ಅದು. ಅಥ ಅಭ್ಯಾಖ್ಯಾತೇಷು. ಅಭ್ಯಾಖ್ಯಾತ ಅಂದರೆ ಅಭ್ಯುಕ್ತಾ ಅಂದರೆ ದೋಷೇಣ ಸಂದಿಹ್ಯಮಾನೇನ ಸಂಯೋಜಿತಾ ಕೇನಚಿತ್. ಅಂದರೆ ಯಾವುದೋ ದೋಷ ಬಂದ್ಬಿಟ್ಟಿರುತ್ತೆ, ಏನಾಯ್ತೆ ಇವರು ಸಂದೇಹ ಬಂದ್ಬಿಡುತ್ತೆ. ಅಂದರೆ ಆ ಸಂದೇಹಕ್ಕೆ ಇವರು ಪಾತ್ರ ಆಗ್ಬಿಟ್ಟಿರ್ತಾನೆ. ಏನಪ್ಪ ಮಾಡೋದು, ಸಂದೇಹ ಬಂದ್ಬಿಡುತ್ತಲ್ಲ ಅನ್ನಂತ. ಹಾಗಿರುವಾಗ ತೇಷು ಯಥೋಕ್ತಂ ಸರ್ವಂ ಉಪನಯೇತ್ ಏತತ್ರ. ಅಲ್ಲಿ ಏನು ಮಾಡಬೇಕಾವಾಗ ಏನೋ ಬಂದ್ಬಿಡ್ತು, ಸಂದೇಹ ಬಂದ್ಬಿಡ್ತು, ಏನು ಮಾಡಬೇಕು? ಯಾವುದು ಸಂದೇಹ? ಅಭ್ಯಾಖ್ಯಾತ ಬಂದ್ಬಿಡ್ತು. ಆವಾಗ ಏನು ಮಾಡಬೇಕು ಅಂದರೆ ಈ ಹಿಂದಿನ ಗ್ರಂಥಭಾಗದಲ್ಲಿ ಹೇಳ್ತಲ್ಲ, ಮಹಾಜನೋ ಏನೋ ಇದೆಲ್ಲ ಹೇಳ್ತಲ್ಲ, ಯಾರವರು ಶುಶ್ರೂಷೆ ಮಾಡಯ್ಯ, ಅವ್ರು ಯಾವ ರೀತಿ ಮಾಡ್ತಾರೋ ಅದನ್ನು ಮಾಡಿಬಿಡು, ಅವರಿಂದ ಉಪದೇಶ ತಗೋ, ಅವ್ರು ಯಾವ ರೀತಿ ಮಾಡ್ತಾರೋ ಮಾಡಿಬಿಡು. ಅದನ್ನು
ತೇಷು ಯಥೋಕ್ತಂ ಸರ್ವಂ ಉಪನಯೇತ್. ಹಿಂದೆ ಹೇಳಿದ ಎಲ್ಲವನ್ನೂ ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಅಂದರೆ ಇಲ್ಲೇ ಈಗಲೂ ಸಂದೇಹ ಬಂದರೆ ಇದನ್ನು ಮಾಡಬೇಕು ಅವನು, ಅಷ್ಟೇ, ಇದೇನು ಮಾಡಬೇಕಾದ್ದಿಲ್ಲ ಅಂತ ಹೇಳಿ ಮತ್ತೆ ಈಗ ಕೊನೆಯದು ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ಹೊರಡ್ತಾನೆ, ಸ್ನಾತಕನಾಗಿದ್ದಾನೆ, ಅವನಿಗೆ ಈ ಒಂದು ಗುರುಗಳು ಅಪ್ಪಣೆಯನ್ನು ಕೊಟ್ಟಿದ್ದಾರೆ, ಗೃಹಸ್ಥ ಧರ್ಮಕ್ಕೆ ಹೋಗಪ್ಪ ಅಂತ ಸಮಾವರ್ತನೆಯನ್ನು ಮಾಡಿಕೊಂಡಿದ್ದಾನೆ. ಕೊನೇ ಮಾತನ್ನು ಹೇಳ್ತಾ ಇದ್ದಾರೆ, ನೋಡಪ್ಪ ಇದು ನಿನಗೆ ಅಪ್ಪಣೆ, ಇದನ್ನು ನೀನು ಪಾಲಿಸಲೇಬೇಕು. ಯಾವುದು ಇಷ್ಟೆಲ್ಲ ಹೇಳಿದ್ರಲ್ಲ ಅದು, ಇದು ಏನಿದು ಸುಮ್ಮನೆ ಏನೋ ಗುರುಪದೇಶ ಅದು ಇದು ಅನ್ಕೊಂಡ್ಬೇಡ, ಇದು ಅಪ್ಪಣೆ ಇದು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಏಷ ಆದೇಶ ವಿಧಿ, ಇದು ಆದೇಶ, ಇದು ಕಟ್ಟಪ್ಪಣೆ, ವಿಧಿ, ಇದು ವಿಧಾನ ಮಾಡಬೇಕಾದದ್ದು. ಏಷ ಉಪದೇಶ ಪುತ್ರಾದಿಭ್ಯ ಪಿತ್ರಾದೀನಾಂ, ಇವರಿಗೆ ಇದು ಉಪದೇಶ. ಯಾರು? ಪಿತ್ರಾದೀನಾಂ, ಅವರು ಈ ತಂದೆ ಮೊದಲಾದವರುಗಳಿಗೆ, ಮಕ್ಕಳು ಮುಂತಾದವರುಗಳಿಗೆ, ಮಕ್ಕಳು ಪುತ್ರಾದಿಭ್ಯ, ಯಾರಿಗೆ? ತಂದೆಯೇ ಮಕ್ಕಳೇ ಮುಂತಾದವರುಗಳಿಗೆ, ಪುತ್ರಾದಿಭ್ಯ ಪಿತ್ರಾದೀನಾಂ ಉಪದೇಶ, ತಂದೆಯೇ ಮುಂತಾದವರ ಉಪದೇಶ. ಇಲ್ಲಿ ಮುಂತಾದವರು ಅಂದ್ರೇನು? ಪುತ್ರಾದಿಭ್ಯ ಅಂದರೆ ಮಕ್ಕಳಿಗೆ, ಅವನ ಮಗನಿಗೆ ಅಂತ ಅರ್ಥ ಅಂತ ಇಟ್ಕೊಳ್ಳಿ. ಮಗನಿಗೆ ಅಂತ ಅರ್ಥ ಅಲ್ಲ. ಆದಿ ಅಂದರೆ ಮಗ ಆಗ್ಬೋದು, ಶಿಷ್ಯ ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಜಿಜ್ಞಾಸು ಆಗ್ಬೋದು, ಮುಮುಕ್ಷು ಆಗ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಮತ್ತು ಪಿತ್ರಾದೀನಾಂ, ತಂದೆಯೇ ಮೊದಲಾದವರ, ಅಂದರೆ ತಂದೆ ಬೇಕಾದ್ರೂ ಆಗ್ಬೋದು, ಗುರು ಬೇಕಾದರೂ ಆಗ್ಬೋದು, ಆಚಾರ್ಯ ಬೇಕಾದರೂ ಆಗ್ಬೋದು, ಸ್ವಯಂ ಭಗವಂತ ಬೇಕಾದ್ರೆ ಬಂದು ಉಪದೇಶ ಮಾಡಬಹುದು, ಅರ್ಜುನನ ಮಾಡಿದ ಹಾಗೆ. ಹೀಗೆ ಏನೋ ಒಂದು ಪಿತ್ರಾದೀನಾಂ, ಇದು ಉಪದೇಶ. ಯಾರಿಗೆ? ತಂದೆಯೇ ಮೊದಲಾದವರಿಂದ ಈ ಪುತ್ರಾದಿಭ್ಯ, ಅವರ ಮಕ್ಕಳು ಮುಂತಾದವರಿಗೆ ಉಪದೇಶ ಇದು. ಮತ್ತು ಏಷಾ ವೇದೋಪನಿಷತ್ತು ರಹಸ್ಯಂ, ವೇದ ಉಪನಿಷತ್ತು, ಉಪನಿಷತ್ತು ರಹಸ್ಯ ಅಂತ ಅರ್ಥ. ಏಷ ವೇದ ರಹಸ್ಯಂ, ಇದು ವೇದದ ರಹಸ್ಯ. ರಹಸ್ಯ ಅಂದ್ರೇನು? ಇದು ಗುಟ್ಟು. ಗುಟ್ಟು ಅಂದ್ರೇನು? ಸಾರತಮವಾದ ಭಾಗ ಇದು. ಮತ್ತು ವೇದಾರ್ಥ, ಇದು ವೇದಾರ್ಥ ಅಂತ ಅರ್ಥ, ಇನ್ನೇನಿಲ್ಲ, ಅಷ್ಟೆ. ವೇದದ ಅರ್ಥವೇ ಇದು, ಅಷ್ಟೆ. ಮತ್ತು ಏತದೇವ ಅನುಶಾಸನಂ ಈಶ್ವರ ವಚನಂ, ಇದನ್ನೇನು? ಇದೇ ಅಪ್ಪಣೆ, ಇದು ಯಾವುದಿದು? ಇದೇ ಈಶ್ವರ ವಚನ. ಯಾರು ನಿಯಾಮಕ ಅಂತ ಇದ್ದಾನೋ ಅವನಿಗೆ, ನಿಯಾಮಕನಿಗೆ ಏನು ಕೆಲಸ? ನಿಯಾಮಕ ಮಾಡ್ತಾನಲ್ಲ, ಅವನಿಗೇನು ಕೆಲಸ? ಅವನಿಗೆ ನಿಯಮಿಸುವುದೇ ಕೆಲಸ, ನಿಯಮನ ಮಾಡುವುದೇ ಕೆಲಸ. ಇದು ಅವನ ನಿಯಮನವೇ ಈಶ್ವರ ವಚನಂ. ಮತ್ತು ಆದೇಶವಾಚ್ಯಸ್ಯ ವಿಧೇಹೇ ಉಕ್ತತ್ವಾತ್, ಇಲ್ಲಿ ಆದೇಶ ಅಂತ ಇದೆಯಲ್ಲ, ಆ ಆದೇಶ ಅಂತಕ್ಕಂಥದ್ದು ವಿಧಿ, ಇಂಥದ್ದನ್ನು ನೀನು ಮಾಡಲೇಬೇಕು ಎಂಬ ಅರ್ಥದಲ್ಲಿ ಬಂದಿದೆ ಅಂತ ಹೇಳಿ, ಸರ್ವೇಷಾಂ ವಾ ಪ್ರಮಾಣಭೂತಾನಾಂ ಅನುಶಾಸನಮೇತತ್. ಅಥವಾ ಇನ್ನೊಂದು ಅರ್ಥ ಬೇಕಾದ್ರೆ ಮಾಡ್ಬೋದು, ಸರ್ವೇಷಾಂ ಪ್ರಮಾಣಭೂತಾನಾಂ ಅಂದರೆ ಎಲ್ಲ ಪ್ರಮಾಣಭೂತವಾದ ಎಲ್ಲದಕ್ಕೂ ಕೂಡ ಇದು ಅನುಶಾಸನಂ. ಅದೇನು? ಇದೇ ಒಂದು ಅನುಶಾಸನೆ, ಅಪ್ಪಣೆ ಅಂತಕ್ಕಂಥದ್ದು. ಪ್ರಮಾಣಭೂತವಾಗಿರ್ತಕ್ಕಂಥ ಎಲ್ಲರ, ಅಂದರೆ ಯಾರು? ಪ್ರಮಾಣಭೂತರಾಗಿರ್ತಕ್ಕಂಥ ಯಾರು? ಹಿಂದೆ ಹೇಳಿದ್ರಲ್ಲ ಬ್ರಾಹ್ಮಣ ಅಂತ, ಅವರು. ಏತತ್ರ ಬ್ರಾಹ್ಮಣ ಸಂಹರ್ಷಣ ಅಂತ ಹೇಳಿದ್ರಲ್ಲ, ಅವರು ಯಾರು? ಅಪರ ಪ್ರಯುಕ್ತರು, ಅರೂಕ್ಷರು, ಅಕ್ರೂರಮತೆಯರು, ಮತ್ತು ಮತಿಗಳು, ಮತ್ತು ಅದೃಷ್ಟಾರ್ಥಿಗಳು, ಮತ್ತು ಅಕಾಮಹತರು, ಇವರೆಲ್ಲ ಯಾರಿವರು? ಇವರು ಪ್ರಮಾಣಭೂತರವರು. ಇವರು ಪ್ರಮಾಣ, ಇವರು ಮಾತ್ರ ನಮಗೆ ಪ್ರಮಾಣ. ಅವರ ಅನುಶಾಸನ ಮೇತತ್, ಅವರ ಅಪ್ಪಣೆನಪ್ಪ ಇದು ಅಂದ್ಬಿಟ್ಟು. ಹೀಗಿರೋದ್ರಿಂದ ಯಸ್ಮಾದೇವಂ ತಸ್ಮಾತ್, ಹೀಗಿರೋದ್ರಿಂದ ಏವಂ ಯಥೋಕ್ತಂ ಸರ್ವಂ ಉಪಾಸಿತವ್ಯಂ ಕರ್ತವ್ಯಂ, ಹೀಗಿರುವುದರಿಂದ ಈ ಹಿಂದೆ ಹೇಳಿದ್ದೆಲ್ಲವನ್ನೂ ಕೂಡ ಉಪಾಸಿತವ್ಯಂ, ಕರ್ತವ್ಯಂ ಅಂದ್ರೇನು? ಹತ್ರ ಕೂತ್ಕೊಂಡು ಅದನ್ನು ವಿಚಾರಪ್ರದವಾಗಿ
ಅದನ್ನು ಮಾಡಬೇಕು ಅಂತ ಅಷ್ಟೆ. ಮತ್ತೆ ಏವಂ ಉಚ ಏವಮುಚೈತದುಪಾಸ್ಯಂ ಅಂತಿದೆ ಕೊನೇ ಪದ. ಏವಂ ಉ ಚ ಏತತ್ತು ಉಪಾಸ್ಯಂ ಉಪಾಸ್ಯಮೇವ ಚ ಏತತ್ತು ಅಂತ ಅನ್ವಯ ಇದು. ಏವಮುಚೈತದುಪಾಸ್ಯಂ ಅಂತ ಇದೆ, ಅಲ್ಲಿ ಉಪಾಸ್ಯಮೇವ ಚ ಏತತ್. ಏತತ್ ಉಪಾಸ್ಯಂ ಏವ, ಇದು ಉಪಾಸ್ಯವೇ ಆಗಿದೆ. ಇದನ್ನು ಉಪಾಸನೆ ಮಾಡತಕ್ಕದ್ದು ಅಂತದೆ ಸವ್ಯ ಪ್ರತ್ಯಯ. ಮತ್ತೆ ನ ಅನುಪಾಸ್ಯಂ ಅಂದರೆ ಇದನ್ನ ಓ ಏನ್ರಿ ಪರವಾಗಿಲ್ಲ ಇದನ್ನೇನು ಮಾಡೋದು ಅಂತ ಬಿಟ್ಟು ಬಿಡತಕ್ಕದ್ದಲ್ಲ, ಇದನ್ನು ಉಪಾಸನೆ ಮಾಡಲೇಬೇಕು. ಅದಕ್ಕೆ ಏಷ ಆದೇಶ ಅಂತ ಹೇಳಿದ್ದು. ಹೀಗೆ ಕಟ್ಟಪ್ಪಣೆಯನ್ನು ಮಾಡಿ ಆಚಾರ್ಯ ಆ ಶಿಷ್ಯನನ್ನ ಬೀಳ್ಕೊಡ್ತಾನೆ. ಅವನ ಮುಂದಕ್ಕೆ ಅವನು ಗೃಹಸ್ಥ ಸ್ವೀಕಾರ ಮಾಡಿ ಒಂದು ಮುಂದಿನ ಒಂದು ಗತಿಯನ್ನು ಅವನು ನೋಡ್ಕೊಳ್ತಾನೆ. ಇಲ್ಲಿಗೆ ಈ ಒಂದು ಈ ಶಿಕ್ಷಾವಲ್ಲಿಯಲ್ಲಿ ಏನು ಹೇಳಬೇಕು ಅಂತ ಇದ್ದಾರೋ ಅದನ್ನು ಹೇಳಾಯಿತು. ಎಲ್ಲಿ ಉಪನಿಷತ್ತಿನ ವಾಕ್ಯಗಳಿಗೆ ಅರ್ಥವನ್ನು ಬರೆದರು ಆಚಾರ್ಯರು. ಇನ್ನು ಮುಂದೆ ಏನು ಮಾಡ್ತಾ ಇದ್ದಾರೆ, ಸಾಮಾನ್ಯವಾಗಿ ಇಷ್ಟು ಹೇಳಿದ್ರು ಸಾಕು. ಇನ್ನು ಮುಂದೆ ಇಲ್ಲೇ ಇರತಕ್ಕಂಥದ್ದು ಸ್ವಾರಸ್ಯ. ಶಂಕರಾಚಾರ್ಯರ ಒಂದು ಆ ವಿಚಾರ ಕ್ರಮ ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು. ಇಷ್ಟರವರೆಗೂ ಬಿಡಿ, ಏನೋ ಒಂದು ಉಪಾಸನೆ ಆಯಿತು ಮಾಡಬೇಕು ಅಂತ ಹೇಳಿದ್ರು, ಅವೆಲ್ಲ ಆಯಿತು, ಎಲ್ಲ ಮುಂಚೆಯಿಂದ ಹೇಳಿದ್ದಾಯ್ತದು. ಇಲ್ಲಿ ಇದನ್ನು ವಿಚಾರ ಮಾಡ್ತಾ ಇದ್ದಾರೆ. ಏನಿದು, ಏನು ಉಪಾಸನೆ ಅಂದರೆ ಏನು, ಹೇಗೆ ಮಾಡಿ, ಇದರಿಂದ ಏನು ಫಲ ಆಗುತ್ತೆ, ಈ ಫಲ ಎಂಥದ್ದು ಅಂತಕ್ಕಂಥ ವಿಚಾರವನ್ನೆಲ್ಲ ಕೂಡ ಇಲ್ಲಿ ಪರಾಮರ್ಶೆ ಮಾಡಿ ಇಲ್ಲಿ ಒಂದು ಸಿದ್ಧಾಂತವನ್ನು ಮಾಡಿದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು. ಇದು ಏನು, ಇಲ್ಲಿಯವರೆಗೆ ಈ ಒಂದು ಶಿಕ್ಷಾವಲಿ ಏನಿತ್ತೋ ಅದರಲ್ಲಿ ಏನು ತಾತ್ಪರ್ಯ ಏನು, ಇದು ಬರೀ ಉಪಾಸನೆ ಹೇಳಿದಾರಾ ಅಷ್ಟೇನಾ, ಅದಕ್ಕೇನು ಫಲ, ಏನೋ ಒಂದು ಲೋಕ ಸಿಕ್ಕುತ್ತೆ ಆಯ್ತು ಅಷ್ಟೇನಾ ಇದು, ಅಥವಾ ಇನ್ನೇನಾದರೂ ತಿಳ್ಕೊಳ್ತಕ್ಕಂಥ ವಿಚಾರ ಇದೆಯಾ, ಮತ್ತೆ ಇದರ ಗೂಢಾರ್ಥ ಏನು, ಮತ್ತು ಇದನ್ನು ಹೇಳಿದವರ ಹೃದಯ ಏನು ಅಂತಕ್ಕಂಥದ್ದನ್ನೆಲ್ಲ ಚೆನ್ನಾಗಿ ಮಥನ ಮಾಡಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದು ಬಹಳ 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 ಇದೇ ಉಪಯುಕ್ತ. ಇಲ್ಲಿವರೆಗೆ ಏನಾಯಿತು ಬರೀ ಮಂತ್ರ ಇತ್ತು, ಅದಕ್ಕೆ ಅರ್ಥ ಮಾಡಿದ್ರು, ನಾವು ನೋಡಿದ್ವಿ, ಮಂತ್ರಕ್ಕೆ ಅರ್ಥ ನಮಗೆ ಗೊತ್ತಾಯ್ತು ಇವಾಗ. ಆದರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ವಿಚಾರ ಏನು, ಇದರ ಅರ್ಥ ಏನು, ಇಷ್ಟೇ ಅರ್ಥರ, ಇದು ಯಾತಕ್ಕೆ ಹೇಳಿದ್ರಿ, ಇದು ಇಂಥದ್ದನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇದು ಬಹಳ ಮುಖ್ಯವಾದ ವಿಚಾರ. ಸ್ವಲ್ಪ ಇದನ್ನು ಏಕಾಗ್ರತೆಯಿಂದ ಸ್ವಲ್ಪ ನಿಧಾನವಾಗಿ ನಾವು ಯೋಚನೆ ಮಾಡೋಣ. ಇಲ್ಲಿಯವರೆಗೆ ಇವೆಲ್ಲ ಪರವಾಗಿಲ್ಲ, ಸ್ವಲ್ಪ ಬೇಗ ಹೋದ್ರೆ ಏನು ತೊಂದರೆ ಇರಲಿಲ್ಲ. ಇನ್ನು ಇಲ್ಲಿನ ನಿಧಾನವಾಗಿ ಬಹಳ ಒಂದು ಏಕಾಗ್ರತೆಯಿಂದ ವಿಚಾರ ಮಾಡೋಣ. ಇಲ್ಲಿ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.